ಈ ಧನಸ್ಸು ಅಥವಾ ಧನು ರಾಶಿ ಈ ಗ್ರಹಣದಿಂದ ಅತಿ ಹೆಚ್ಚು ಲಾಭ ಆಗ್ತಾ ಇರೋದು ಈ ಧನಸ್ಸು ರಾಶಿಯವರಿಗೇನಾ ಅಂತ ಅಂದರೆ ಏನು ನೋಡಿದ್ರು ಕೂಡ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಆರೋಗ್ಯ ಸುಧಾರಣೆ ಅಥವಾ ಏನಾದರೂ ಚಿಂತೆ ಇದ್ರೆ ಮುಕ್ತರಾಗ್ತಾರೆ ಅಂತ, ಎಲ್ಲ ಲಾಭನೇ ಆಗುತ್ತೆ ಅಂತ. ಖಂಡಿತ. ಯಾಕಂತ ಹೇಳಿದ್ರೆ ಈಗ ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಗೋಚಾರದ ವಿಚಾರದಲ್ಲಿ ನೋಡೋಕೋದ್ರೆ ನೋಡಿ, ಧನುರ್ ರಾಶಿಯವರಿಗೆ ಗುರು ಅಂದರೆ ತನ್ನ ರಾಶ್ಯಾಧಿಪತಿ ನೇರವಾದಂತಹ ಸಪ್ತಮ ದೃಷ್ಟಿಯಿಂದ ನೇರವಾಗಿ ರಾಶಿ ಮೇಲೆ ಬೀಳ್ತಾ ಇದೆ. ಇದೊಂದು ಪ್ಲಸ್ ಪಾಯಿಂಟು. ಆದರೆ ಎಲ್ಲವನ್ನೂ ಕೊಟ್ಟುಬಿಟ್ರೆ ದೇವರು ಎಲ್ಲ ಒಂದು ಕಡೆ ಸಮಸ್ಯೆ ಇಟ್ಟಿರ್ತಾನಲ್ಲ, ಇವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಸೊ ಇದು ಒಂದು ಚಿಕ್ಕ ಪ್ರಾಬ್ಲಮ್ಮು ಇದೆ. ಸೊ ಹಾಗಿದ್ರೆ ಗ್ರಹಣ ಸಂದರ್ಭದಲ್ಲಿ ಇವರ ರಾಶಿ ಫಲ ಹೇಗಿರುತ್ತೆ ಧನುರ್ ರಾಶಿಯವ್ರದ್ದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ. ನಾನು ಆಗಲೇ ಹೇಳಿದೆ, ಈ ಅಷ್ಟಮ ಶನಿ ಒಂದು ದೃಷ್ಟಿ ಪ್ರಭಾವ ಇದ್ದರೆ ಬಿಟ್ಟರೆ ಇವರಿಗೆ ಕುಜ ವಿರೋಧಿ ದೃಷ್ಟಿ ಪ್ರಭಾವ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ, ಆದರೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ಗುರು ದೃಷ್ಟಿ ಇದೆ ಮತ್ತು ಶನಿ ಕರ್ಮಸ್ಥಾನ ನೋಡಿ, ಯಾವಾಗಲೂ ಅಷ್ಟೇ ಶನಿ 3, 7, 10ನೇ ಮನೆಗೆ ಸಂಪೂರ್ಣವಾದಂಥ ಫಲಗಳನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಈ ಧನುರಾಶಿಗೆ ನಾವು ನೋಡೋಕ್ಕೋದ್ರೆ 10ನೇ ಮನೆ ಕರ್ಮಸ್ಥಾನ ಅಂದರೆ ಏನು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು ಇಂಥದ್ರಲ್ಲೆಲ್ಲ ಕೊಡುವಂಥ ಫಲಗಳು ಆಗಿರುತ್ತೆ. ಹಾಗಾಗಿ ಇವರಿಗೆ ಹೆಚ್ಚು ಅಭಿವೃದ್ಧಿಯ ಅನುಕೂಲ ಉಂಟಾಗುತ್ತೆ. ಆದರೆ ವರ್ಕ್ ಇದ್ದೇ ಇರುತ್ತೆ, ಪ್ರೆಸರ್ ಇದ್ದೇ ಇರುತ್ತೆ, ಒತ್ತಡಗಳು ಜಾಸ್ತಿ ಆಗಬಹುದು. ಮತ್ತು ಅದ್ರ ಜೊತೆಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಒಂದಷ್ಟು ತೊಂದರೆಗಳು ಉಂಟಾಗ್ಬೋದು. ಭೂಮಿ ವಿಚಾರದಲ್ಲಿ ಏನೂ ವ್ಯವಹಾರವನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ರಾಷ್ಟ್ರಾಧಿಪತಿ ಸಪ್ತಮದಲ್ಲಿ ಇರೋದರಿಂದ ಯಾವುದೇ ಸಮಸ್ಯೆಗಳು ಬಂದ್ರೂ ಇವರು ಸಹ ನಿಭಾಯಿಸ್ತಾರೆ, ಅಭಿವೃದ್ಧಿ ಆಗುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ತೃತೀಯದಲ್ಲಿ ರಾಹು ಮತ್ತು ಚಂದ್ರನ ಸಂಯೋಗ ಗ್ರಹಣ ಪ್ರಭಾವ ಇರೋದರಿಂದ ಅಣ್ಣ ತಮ್ಮಂದರ ನಡುವೆ ಅಕ್ಕ ತಂಗಿಯರ ನಡುವೆ ಅಷ್ಟಾಗಿ ಬಾಂಧವ್ಯತೆ ಇರೋದಿಲ್ಲ ನೋಡಿ. ಇದು ಬಹಳ ಮುಖ್ಯವಾಗಿರುವಂಥದ್ದು, ಯಾಕಂದರೆ ಭಾತೃಸ್ಥಾನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಭಾತೃಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಸ್ವಲ್ಪ ಅಣ್ಣ ತಮ್ಮಂದರಿಗೆ ಅಷ್ಟಾಗಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಒಂದಿಷ್ಟು ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಒಟ್ಟಾರೆ ಧನುರ್ ರಾಶಿಯವರಿಗಂತೂ ಉತ್ತಮವಾದಂಥದ್ದು ಇರುತ್ತೆ. ಮತ್ತು ಮದುವೆ ವಿಚಾರಕ್ಕಂತೂ ನೋಡಿ, ಸಪ್ತಮ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಧನುರ್ ರಾಶಿಗಿರೋದ್ರಿಂದ ಹೆಚ್ಚು ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದು ಇರುತ್ತೆ. ಬಹಳ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ, ಈ ಮೂಲ ನಕ್ಷತ್ರ ಧನುರ್ ರಾಶಿಯವರಿರ್ತಾರೆ, ಇವತ್ತಿಗೂ ಅಷ್ಟೇ 40 ಆಗಿದ್ದರೇನು ಮೂಲ ನಕ್ಷತ್ರದವರೆಗೂ ಮದುವೆ ಆಗದಿರ ಹೋಗಿರುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಅಂಥವ್ರಿಗೂ ಸಹ 2026 ಮೇ ತನಕ ಬಹಳ ಚೆನ್ನಾಗಿದೆ. ಈ ಗ್ರಹಣದ್ದು ಒಂದು ಪ್ಲಸ್ ಪಾಯಿಂಟು, ಕರ್ಮಸ್ಥಾನದಲ್ಲಿ ಶನಿಯ ದೃಷ್ಟಿ ಬೀಳ್ತಾ ಇದೆ, ಉದ್ಯೋಗದಲ್ಲಿ ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ. ಮತ್ತು ವಿವಾಹ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ತೊಂದರೆ ಏನಾದರೂ ಇದ್ರೂ ನಿಭಾಯಿಸುವಂಥದ್ದು ಇರುತ್ತೆ. ಆದರೆ ಇಲ್ಲಿ ಮೈನಸ್ಸು ಪ್ರಭಾವ ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆಯ ಫಲಗಳು ಕೊಟ್ಟರು ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ. ಸೊ ಇದು ಒಂದು ಮುಖ್ಯವಾಗಿರುವಂಥದ್ದು. ಮತ್ತು ಅಣ್ಣ ತಮ್ಮಂದರ ನಡುವೆ ಅಕ್ಕ ತಂಗಿಯರ ನಡುವೆ ಒಂದಿಷ್ಟು ಮಾತುಕತೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಇದು ಹೊರತುಪಡಿಸಿದ್ರೆ ಇರೋದರಲ್ಲಿ ಧನುರ್ ರಾಶಿಯವರಿಗೆ ಒಳ್ಳೆಯದೇ ಅಂತಲೇ ಹೇಳಬಹುದು. ಯಾವುದೇ ರೀತಿ ದೊಡ್ಡ ಮಟ್ಟಿಗೆ ತೊಂದರೆಗಳಾಗುವಂಥದ್ದು ಅಥವಾ ಸಮಸ್ಯೆ ಆಗುವಂಥದ್ದು ಯಾವುದೇ ಇಲ್ಲ.